ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 13 ನಮ್ಮ ಪರಿಸರ. ಒಟ್ಟು ಅಂಕಗಳು 3, ಒಟ್ಟು ಪ್ರಶ್ನೆಗಳು 1. ನಮ್ಮ ಪರಿಸರ ಘಟಕದ ರಿವಿಷನ್. ಉತ್ಪಾದಕರ ಅರ್ಥ ಮತ್ತು ಮಹತ್ವ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಉದಾಹರಣೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರೆ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಭಕ್ಷಕರು ತಿನ್ನುತ್ತವೆ ಅಥವಾ ಭಕ್ಷಿಸುತ್ತವೆ. ವಿಘಟಕರ ಅರ್ಥ, ಉದಾಹರಣೆ ಹಾಗೂ ನೈಸರ್ಗಿಕ ಶುಚಿಗಾರರು ಏಕೆ. ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನೀರಾವರಿ ಪದಾರ್ಥಗಳನ್ನಾಗಿ ವಿಘಟಿಸುತ್ತವೆ. ಸತ್ತ ಜೀವಿಯ ಅವಶೇಷಗಳನ್ನು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಉದಾಹರಣೆ ಬ್ಯಾಕ್ಟೀರಿಯಾಗಳು. ವಿಘಟಕಗಳು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಈ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನೀರವಯವ ಪದಾರ್ಥಗಳನ್ನಾಗಿ ವಿಘಟಿಸಿ ಮಣ್ಣಿಗೆ ಸೇರಿಸುತ್ತವೆ. ಈ ನೀರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡುತ್ತವೆ. ಹೀಗೆ ವಿಘಟಕಗಳು ಮಣ್ಣಿನಲ್ಲಿ ನೈಸರ್ಗಿಕ ಮರುಪೂರ್ಣ ಪಡೆಯಲು ಸಹಾಯ ಮಾಡುತ್ತವೆ. ಆಹಾರ ಸರಪಳಿಯ ಅರ್ಥ, ಆಹಾರ ಸರಪಳಿಯನ್ನು ರಚಿಸುವುದು. ಪೋಷಣಾ ಸ್ತರದಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆ ಆಗುವುದನ್ನು ಆಹಾರ ಸರಪಳಿ ಎನ್ನುವರು. ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು, ಹುಲ್ಲು, ಮಿಡತೆ, ಕಪ್ಪೆ, ಹಾವು. ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಇತರೆ ಅನೇಕ ಜೀವಿಗಳಿಂದ ತಿನ್ನಲ್ಪಡುವ 2 ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡುತ್ತದೆ. ಹಾಗಾಗಿ ಪರಿಸರ ವ್ಯವಸ್ಥೆಯಲ್ಲಿ ಕವಲೊಡೆದ ಆಹಾರ ಸರಪಳಿ ಉಂಟಾಗುತ್ತದೆ. ಇದನ್ನು ಆಹಾರ ಜಾಲ ಎನ್ನುವರು. ಪೋಷಣಾ ಸ್ತರದ ಅರ್ಥ, ವಿವಿಧ ಪೋಷಣಾ ಸ್ತರಗಳನ್ನು ಗುರುತಿಸುವುದು. ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಎನ್ನುವರು. ಡಯಾಟಮ್ಗಳು, ಕೀಟಡಿಂಬಕಗಳು, ಮೀನುಗಳು, ಪಕ್ಷಿಗಳು. ಉತ್ಪಾದಕರು ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ, ತೃತೀಯ ಭಕ್ಷಕ. ಪೋಷಣಾ ಸ್ತರ 1, ಪೋಷಣಾ ಸ್ತರ 2, ಪೋಷಣಾ ಸ್ತರ 3, ಪೋಷಣಾ ಸ್ತರ 4. 10,000, 1,000, 100, 10. ಮೊದಲನೇ ಪೋಷಣಾ ಸ್ತರದಲ್ಲಿ ಜೀವಿಗಳು ಉತ್ಪಾದಿಸಿದ ಶಕ್ತಿಯ ಪ್ರಮಾಣ 10,000 ಕ್ಯಾಲೋರಿಗಳು. ಜೈವಿಕ ಸಂವರ್ಧನೆಯ ಅರ್ಥ. ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಅಥವಾ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ವರ್ಧನೆಯಾಗುವ ಕ್ರಿಯೆಯನ್ನು ಜೈವಿಕ ಸಂವರ್ಧನೆ ಎನ್ನುವರು. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಹೇಗಿರುತ್ತದೆ? ಆಹಾರ ಸರಪಳಿಯಲ್ಲಿ ಶಕ್ತಿ ಹರಿವು ಏಕಮುಖವಾಗಿರುತ್ತದೆ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯು ನಷ್ಟದಿಂದ ಕ್ರಮೇಣ ಕಡಿಮೆಯಾಗುತ್ತದೆ. ಶಕ್ತಿಯ ಹರಿವು ಹೇಗೆ ಹಾನಿಕಾರಕ ವಸ್ತುಗಳ ಚಲನೆಗಿಂತ ವಿಭಿನ್ನ. ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾದ ಜೀವಿಗಳು ಪಕ್ಷಿಗಳು. ನೀಡಿರುವ ಆಹಾರ ಸರಪಳಿಯಲ್ಲಿ ಪಕ್ಷಿಗಳು ಉನ್ನತ ಮಟ್ಟವನ್ನು ಆಕ್ರಮಿಸುವುದರಿಂದ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾದ ರಾಸಾಯನಿಕಗಳು ಇವುಗಳಲ್ಲಿ ದೇಹದಲ್ಲಿ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುತ್ತವೆ. ಹುಲ್ಲು, ಮಿಡತೆ, ಕಪ್ಪೆ, ಹಾವು. ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಹಾವಿನಲ್ಲಿ ಹೆಚ್ಚಾಗಿರುತ್ತದೆ. ಆಹಾರ ಸರಪಳಿಯಲ್ಲಿ ಸ್ವಪೋಷಕಗಳು ಸೌರ ಬೆಳಕಿನ ಪ್ರಮಾಣದಲ್ಲಿ ಕೇವಲ 1% ರಷ್ಟನ್ನು ಸೆರೆ ಹಿಡಿದು ಆಹಾರ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷಕರು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ನಷ್ಟವಾಗಿ ಕೇವಲ 10% ಮಾತ್ರ ದ್ವಿತೀಯ ಭಕ್ಷಕರಿಗೆ ಹಾಗೂ ಇನ್ನುಳಿದ ಹಂತದ ಭಕ್ಷಕರಿಗೆ ಕ್ರಮವಾಗಿ ತಲುಪುತ್ತದೆ. ಶಕ್ತಿ ಹರಿವು ಏಕಮುಖವಾಗಿರುತ್ತದೆ. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆಯಾಗುತ್ತದೆ. ಆಹಾರ ಸರಪಳಿಯ ಪ್ರತಿ ಪೋಷಣಾ ಸ್ತರದಲ್ಲಿ ಪ್ರತಿಶತ 10ರಷ್ಟು ಶಕ್ತಿ ನಷ್ಟವಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಮುಂದಿನ ಪೋಷಣಾ ಸ್ತರಗಳಿಗೆ ಶಕ್ತಿಯ ಲಭ್ಯತೆ ಕಡಿಮೆಯಾಗುತ್ತದೆ. ಆಹಾರದ ಸರಪಳಿಯನ್ನು ನೀಡಿ ಅದರ ಪೋಷಣಾ ಸ್ತರಗಳನ್ನು ಗುರುತಿಸುವುದು. ಯಾವ ಜೀವಿಯು ಅಧಿಕ ಶಕ್ತಿಯ ಪ್ರಮಾಣವನ್ನು ಹೊಂದಿದೆ, ಯಾವ ಪೋಷಣಾ ಸ್ತರದಲ್ಲಿ ಹಾನಿಕಾರಕ ವಸ್ತುಗಳ ಸಂಗ್ರಹ ಅಧಿಕ ಎಂಬುದನ್ನು ಗುರುತಿಸುವುದು. ಹುಲ್ಲು, ಮಿಡತೆ, ಕಪ್ಪೆ, ಹಾವು. ಉತ್ಪಾದಕರು ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ, ತೃತೀಯ ಭಕ್ಷಕ. ಪೋಷಣಾ ಸ್ತರ 1, ಪೋಷಣಾ ಸ್ತರ 2, ಪೋಷಣಾ ಸ್ತರ 3, ಪೋಷಣಾ ಸ್ತರ 4. 10,000, 1,000, 100, 10. ಹುಲ್ಲು ಅಧಿಕ ಶಕ್ತಿಯ ಪ್ರಮಾಣವನ್ನು ಹೊಂದಿದೆ. ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹವು ಹಾವಿನಲ್ಲಿ ಹೆಚ್ಚಾಗಿರುತ್ತದೆ. ಓಜೋನ್ ಎಂದರೇನು? ಓಜೋನ್ ಮಹತ್ವ. ಓಜೋನ್ ಪದರ ರೂಪುಗೊಳ್ಳುವಿಕೆ. ಓಜೋನ್ ಪದರ ಶಿಥಿಲವಾಗಲು ಕಾರಣ. CFC ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸಲು ಕಾರಣ. ಓಜೋನ್ ಪದರ ಶಿಥಿಲವಾದರೆ ಆಗುವ ಪರಿಣಾಮಗಳು. ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡ ಅಣುವನ್ನು ಓಜೋನ್ ಎನ್ನುವರು. ಇದರ ಮಹತ್ವ, ಓಜೋನ್ ಸೌರ ಬೆಳಕಿನೊಂದಿಗೆ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ.
ಓಜೋನ್ ಪದರ ರೂಪುಗೊಳ್ಳುವಿಕೆ. ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು O2 ಆಕ್ಸಿಜನ್ ಪರಮಾಣು Oಗಳಾಗಿ ವಿಭಜಿಸುತ್ತವೆ. ನಂತರ ಈ ಪರಮಾಣುಗಳು ಇತರೆ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ರೂಪುಗೊಳ್ಳುತ್ತದೆ. O2 is given to O plus O, O plus O2 is given to O3 ಓಜೋನ್. CFCಗಳು ಓಜೋನ್ ಪದರದ ತೆಳುವಾಗುವಿಕೆಗೆ ಕಾರಣವಾಗುತ್ತದೆ. ಶಿಥಿಲೀಕರಣ ಘಟಕಗಳಲ್ಲಿ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ, ಏಕೆಂದರೆ CFCಗಳು ಓಜೋನ್ ಪದರ ತೆಳುವಾಗಲು ಕಾರಣವಾಗುತ್ತವೆ. ಓಜೋನ್ ಪದರಕ್ಕೆ ಉಂಟಾಗುವ ಹಾನಿಯು ಚರ್ಮದ ಕ್ಯಾನ್ಸರ್, ಕ್ಯಾಟ್ರಾಕ್ಟ್, ಅನುವಂಶೀಯ ಅಸ್ತವ್ಯಸ್ತತೆಯಂಥ ಅನೇಕ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಈ ಹಾನಿಯನ್ನು ಸೀಮಿತಗೊಳಿಸಲು ನಾವು ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಫಾಸಿಲ್ ಇಂಧನಗಳನ್ನು ಬಳಕೆಯನ್ನು ಕಡಿಮೆ ಮಾಡಬೇಕು. ಪ್ರಪಂಚಾದ್ಯಂತ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸಬೇಕು. ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳ ನಡುವಿನ ವ್ಯತ್ಯಾಸಗಳು. ಜೈವಿಕ ವಿಘಟನೀಯ ವಸ್ತುಗಳು ಜೈವಿಕ ಕ್ರಿಯೆಯಿಂದ ವಿಭಜಿಸಲ್ಪಡುತ್ತದೆ. ವಿಘಟನೀಯವಲ್ಲದ ಜೈವಿಕ ಕ್ರಿಯೆಯಿಂದ ವಿಭಜಿಸಲ್ಪಡುವುದಿಲ್ಲ. ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡುವುದಿಲ್ಲ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡುತ್ತವೆ. ಜೈವಿಕ ವಿಘಟನೀಯ ವಸ್ತುಗಳು ಕಡಿಮೆ ಹಾನಿಕಾರಕ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಹೆಚ್ಚು ಹಾನಿಕಾರಕ. ಜೈವಿಕ ವಿಘಟನೀಯ ವಸ್ತುಗಳು ಕಡಿಮೆ ಮಾಲಿನ್ಯ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಹೆಚ್ಚು ಮಾಲಿನ್ಯ. ಜೈವಿಕ ವಿಘಟನೀಯ ತ್ಯಾಜ್ಯಗಳ ಸಂಗ್ರಹದಿಂದ ಆಗುವ ದುಷ್ಪರಿಣಾಮಗಳು ಈಗಿನ ಜೀವನ ಶೈಲಿ ಹಾಗೂ ಪರಿಸರದ ಮೇಲೆ ಆಗುತ್ತಿರುವ ದುಷ್ಪರಿಣಾಮ. ಜೈವಿಕ ವಿಘಟನೀಯ ವಸ್ತುಗಳು ವಿಘಟನೆಗೆ ಒಳಗಾಗುವ ಸಂದರ್ಭದಲ್ಲಿ ಕೆಟ್ಟ ವಾಸನೆ ಹಾಗೂ ಕೆಲವು ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಜೈವಿಕ ವಿಘಟನೀಯ ವಸ್ತುಗಳು ವಿಘಟನೆಗೆ ಒಳಗಾಗುವ ಪ್ರದೇಶಗಳು ನೆಲ ಮಾಲಿನ್ಯ ಹಾಗೂ ಜಲ ಮಾಲಿನ್ಯಕ್ಕೆ ಕಾರಣವಾಗುವುದರ ಜೊತೆಗೆ ಹಾನಿಕಾರಕ ಕೀಟಗಳು, ಇಲಿ, ಹೆಗ್ಗಣ ಹಾಗೂ ಇನ್ನಿತರ ಪೀಡಕಗಳು ಹೆಚ್ಚಾಗಲು ಕಾರಣವಾಗುತ್ತದೆ. ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳ ಸಂಗ್ರಹದಿಂದ ಆಗುವ ದುಷ್ಪರಿಣಾಮಗಳು: ನೈಸರ್ಗಿಕವಾಗಿ ಮರುಚಕ್ರೀಕರಣಕ್ಕೆ ಒಳಪಡುವುದಿಲ್ಲ ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಜಡವಾಗಿ ಉಳಿದು ಬಿಡುತ್ತವೆ. ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಿಗೆ ಸೇರಿ ಅನೇಕ ಜೀವಿಗಳಿಗೆ ಹಾನಿಯನ್ನುಂಟು ಮಾಡಬಹುದು. ಜೈವಿಕ ಸಂವರ್ಧನೆ ತರುತ್ತವೆ. ಪರಿಸರ ಮಾಲಿನ್ಯವನ್ನು ಮಾಡುತ್ತವೆ. ಈ ಕೆಳಗಿನ ವಿಧಾನಗಳನ್ನು ಅಳವಡಿಸಿಕೊಂಡು ಹಸಿ ಕಸ ಮತ್ತು ಒಣ ಕಸಗಳನ್ನು ವಿಂಗಡಿಸುವುದು, ಹಸಿ ಕಸವನ್ನು ಗೊಬ್ಬರವಾಗಿಸಿ ಮರುಬಳಕೆ ಮಾಡುವುದು, ಬಳಸಿ ಬಿಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಿಧಾನಗಳನ್ನು ಅನುಸರಿಸುವುದು. ಧನ್ಯವಾದಗಳು.